ನಮಸ್ಕಾರ ವೀಕ್ಷಕರೇ, ಟೆಕ್ ಕನ್ನಡ ಸರಣಿಯ ಮುಂದಿನ ವಿಡಿಯೋಗೆ ನಿಮಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಫ್ರೀ ಇರೋ ಟೈಮಲ್ಲಿ ನಾವು ಯಾವುದೋ ಒಂದು ಕೋರ್ಸ್ನ ಯಾವ ಥರ ಮಾಡಬೇಕು, ಅದು ಒಂದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಸೊ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಹೇಳ್ತೀವಿ ನಾವು, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NSDC ಇವರೊಂದು ಮಾಡಿರ್ತಕ್ಕಂಥ ಒಂದು ಆ್ಯಪ್. ಇವ್ರ ಜೊತೆಗೆ ಹಲವಾರು ಬೇರೆ ಬೇರೆ ಟ್ರೈನಿಂಗ್ ಕೊಡ್ತಕ್ಕಂಥ ಸಂಸ್ಥೆಗಳು ಟೈಪ್ ಆಗಿರೋ ಕಾರಣ ಹಲವಾರು ಕೋರ್ಸ್ಗಳು ನಮಗೆ ಲಭ್ಯ ಇವೆ. ಸೊ ನಮ್ಗೆ ಇಷ್ಟವಾದ ಸಮಯದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಗಳನ್ನು ಅಥವಾ ಕೋರ್ಸ್ಗಳನ್ನು ನಾವಿಲ್ಲಿ ಈಗ ಆ್ಯಪ್ ಮುಖಾಂತರ ಮಾಡ್ಕೋಬೋದು. ಇದು ಆ್ಯಪ್ ಮತ್ತು ವೆಬ್ಸೈಟ್ ಎರಡಲ್ಲೂ ಕೂಡ ಲಭ್ಯ ಇದೆ. ಸೊ ಇದ್ರ ಮುಖಾಂತರ ನಾವು ನಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೋಬೋದು. ನಾವು ಎಲ್ಲೇ ಹೋಗ್ಬಿಟ್ಟು ಏನೋ ಒಂದು ಕಲಿಬೇಕಂದ್ರೆ ಗೂಗಲ್ ಸರ್ಚ್ ಮಾಡಿ ಯಾವುದೋ ವಿಡಿಯೋ ನೋಡೋದಕ್ಕಿಂತ ಅಥವಾ ಏನೋ ಒಂದು ವಿಚಾರ ಎಲ್ಲೆಲ್ಲೋ ಸರ್ಚ್ ಮಾಡಿ ಒಂದು 10 ಕಡೆ ನಾವು ರೆಫರ್ ಮಾಡೋದಕ್ಕಿಂತ ಇಲ್ಲಿ ಒಂದು ಕಡೆ ಬಂದರೆ ಸಾಕು, ನಮಗೆ ಖಂಡಿತವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ರೆಸ್ಪೆಕ್ಟಿವ್ ಕೋರ್ಸ್ ನಮಗೆ ಸಿಗುತ್ತೆ. ಅದನ್ನು ನಾವು ನಮ್ಮ ಬಿಡುವಿನ ಸಮಯದಲ್ಲಿ ಅದನ್ನು ನಾವು ಕಲ್ತ್ಕೊಂಡು ಅದ್ರ ಬಗ್ಗೆ ಸಂಬಂಧಪಟ್ಟ ನಾಲೆಜನ್ನು ಪಡ್ಕೋಬೋದು. ಜೊತೆಗೆ ನಮಗೆ ಅದರದೇ ಅಂತ ಕೆಲವೊಂದು ಸ್ವಂತ ಬಿಸ್ನೆಸ್ ಅಥವಾ ಏನೋ ಒಂದು ಅದರಿಂದ ಇನ್ಸ್ಪಿರೇಷನ್ ಆಗಿ ಒಂದು ನಾವು ಟ್ರೈನಿಂಗ್ ಸೆಂಟರ್ ಅಂದ್ಕೊಳ್ಳಿ ಅಥವಾ ಒಂದು ಬಿಸ್ನೆಸ್ ಮಾಡೋದು, ಈ ಥರದ್ದೆಲ್ಲ ನಾವು ಮಾಡ್ಬೋದು. ಸೊ ಬನ್ನಿ ಈ ಒಂದು ಉಪಯುಕ್ತ ಆ್ಯಪ್ ಬಗ್ಗೆ, ಈ ಒಂದು ಉಪಯುಕ್ತ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಫಸ್ಟು ನಾನು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೀವು ವೆಬ್ಸೈಟ್ ಮುಖಾಂತರ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು, ಅಲ್ಲಿ ಕೂಡ ನೀವು ಕೋರ್ಸನ್ನು ಮಾಡ್ಬೋದು ಅಥವಾ ಮೊಬೈಲ್ ಮುಖಾಂತರ ಮಾಡ್ಬೋದು. ಸೊ ಮೊಬೈಲಲ್ಲಿ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಲಾಗಿನ್ ಎಲ್ಲ ಆದಮೇಲೆ ಏನಂದರೆ ರಿಜಿಸ್ಟರ್ಡ್ ಇಯರ್ ಅಂತ ಇರುತ್ತೆ. ನಾವು ಸುಮಾರು ವೀಡಿಯೋಸಲ್ಲಿ ನೋಡೋ ಪ್ರಕಾರ ನಿಮ್ದು ಎಲ್ಲ ಒಂದು ಇನ್ಫಾರ್ಮೇಷನ್ಸ್ ನೀವು ಇಲ್ಲಿ ಎಂಟರ್ ಮಾಡ್ತೀರಾ. ಎಂಟರ್ ಮಾಡಿದ ಮೇಲೆ ನೀವು ಏನು ಮಾಡ್ತೀರಾ, ಎಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ NSDC ಅಂತ ಇದೆ. ಇದು ಮಾಡಿದ ಮೇಲೆ ನಿಮಗೆ OTP ಎಲ್ಲ ಬರುತ್ತೆ ಅಥವಾ ರಿಜಿಸ್ಟ್ರೇಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಲಾಗಿನ್ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ತೀನಿ, ಆಮೇಲೆ ನೋಡೋಣ. ಸ್ನೇಹಿತರೆ, ನಾನು ಇವಾಗ ಲಾಗಿನ್ ಆಗಿದ್ದೀನಿ. ಲಾಗಿನ್ ಪ್ರೊಸೀಜರ್ ತುಂಬ ಸಿಂಪಲ್ ಆಗಿತ್ತು. ರಿಜಿಸ್ಟ್ರೇಷನ್ ಮಾಡಿಸೋವಾಗ ನಿಮಗೆ ನೇಮ್, ನಿಮ್ಮದು ಮೊಬೈಲ್ ID, ನಿಮ್ಮೊಂದು ಏಜ್ ಮತ್ತು ನಿಮ್ಮದು ಡೀಟೇಲ್ಸ್ ಏನಿದೆ, ಲೈಕ್ ನಾವು ಯಾವ ಸ್ಟೇಟು ಆ ಥರದ್ದು, ಮತ್ತು ನಮ್ಮದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ಅಲ್ಲೇ ವೆರಿಫೈ ಮಾಡೋಕ್ಕೆ ಹೇಳ್ತಾರೆ. OTP ಬರುತ್ತೆ. OTP ಎಂಟರ್ ಮಾಡಿದ ಮೇಲೆ ನಿಮಗೆ ಮೊಬೈಲ್ ನಂಬರು ಮತ್ತು ಇಮೇಲ್ ID ವೆರಿಫೈ ಆಗುತ್ತೆ. ಇದಿಷ್ಟು ವೆರಿಫೈ ಆದಮೇಲೆ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಾವು ಪಾಸ್ವರ್ಡನ್ನು ಕೊಡ್ತೀವಿ. ಅದಾದಮೇಲೆ ಎಲ್ಲ ಜನರೇಟ್ ಆಗುತ್ತೆ. ದೆನ್ ಅಷ್ಟೇ ಮುಗೀತು. ಸೊ ಲಾಗಿನ್ ಆಗುತ್ತೆ. ಅದಾನಂತರ ನಮಗೆ ನಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯಿಂದ ನಾವು ಯೂಸರ್ ನೇಮ್ ಅಂತ ಬಳಸ್ಕೊಂಡು ಮತ್ತು ನಾವು ಸೆಟ್ ಮಾಡಿರ್ತಕ್ಕಂಥ ಪಾಸ್ವರ್ಡ್ ಅಂತ ಬಳಸ್ಕೊಂಡು ಲಾಗಿನ್ ಆಗ್ಬೋದು. ಸೊ ಒಂದ್ಸಲ ಅಪ್ಲಿಕೇಶನ್ ಲಾಗಿನ್ ಆದಮೇಲೆ ನಂಗೆ ಈ ಥರ ಇನ್ಫಾರ್ಮೇಷನ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ನೋಡ್ಬೋದು, ಕೆಳಗಡೆ ಇಲ್ಲಿ ಎಕ್ಸ್ಪ್ಲೋರ್ ಅಂತ ಆಪ್ಷನ್ ಇದೆ, ಸರ್ಚ್ ಅಂತ ಇದೆ, ಮೈ ಕೋರ್ಸಸ್ ಅಂತ ಇದೆ, ಅಕೌಂಟ್ ಅಂತ ಇದೆ. ಓಕೆನಾ. ಸೊ ಈಗಾಗಲೇ ಹೇಳಿದ ಹಾಗೆ ಈ ಒಂದು ಆ್ಯಪಿಂದ ಅಷ್ಟೇನು ಪ್ರಯೋಜನಪ್ಪ ಅಂದರೆ ನಮಗೆ ಬೇಕಾಗಿರೋ ಕೋರ್ಸನ್ನು ನಾವು ನಮ್ಮ ಕನ್ವೀನಿಯಂಟ್ ಟೈಮಲ್ಲಿ ಕಲ್ತ್ಕೋಬೋದು. ಅದು ಮುಖ್ಯವಾಗಿ ಒಂದನೇದ್ದು. ಸೆಕೆಂಡ್ ಏನಪ್ಪ ಅಂದರೆ ಎಷ್ಟಕ್ಕೊಂದು ಕೋರ್ಸ್ಗಳಿದಲ್ಲಿ ಹಲವಾರು ಕೋರ್ಸ್ಗಳೇನಿದೆ ಉಚಿತವಾಗಿ ಲಭ್ಯ ಇದೆ. ಯಾವುದೇ ಕಾರಣಕ್ಕೆ ನಾವು ಇದೇನು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಗೆ ಕಾಣಿಸ್ತದೆ ನೋಡ್ಬೋದಲ್ಲ, ಪಾಪ್ಯುಲರ್ ಕೋರ್ಸಸ್ ಅಂತ ಇದೆ, ಮೇಲೆ ಫ್ರೀ ಅಂತ ಇದೆ, ಇನ್ನು ಕೆಲವೊಂದು ಟಾಪ್ ರೇಟೆಡ್, ಕೆಲವೊಂದು ಪೇಯ್ಡ್ ಇದೆ. ಸೊ ನಮ್ಮ ಅಗತ್ಯಕ್ಕೆ ಅನುಸಾರವಾಗಿ ನಾವು ಕೋರ್ಸ್ ಅವಶ್ಯಕತೆಗೆ ಬಿದ್ದರೆ ನಾವು ಬೈ ಮಾಡಿ ಕೂಡ, ಅಂದರೆ ಪೇ ಮಾಡಿ ಕೂಡ ಕೋರ್ಸ್ ಯೂಸ್ ಮಾಡ್ಕೋಬೋದು, ಅಥವಾ ಹಲವಾರು ಫ್ರೀ ಇರತಕ್ಕಂಥ ಕೋರ್ಸಸನ್ನು ಕೂಡ ನಾವು ಉಪಯೋಗಿಸ್ಕೋಬೋದು. ಓಕೆ. ಸೆಕೆಂಡ್ ಏನಪ್ಪ ಅಂದರೆ ನಮಗೆ ಬೇಕಾದ ಟೈಮಲ್ಲಿ ನಾವು ಕಲಿಯೋ ಜೊತೆಗೆ ನಮ್ಗೆ ಬೇಕಾದ ಸ್ಪೀಡಲ್ಲಿ ನಾವು ಕಲಿಬೋದು. ಸಪೋಸ್ ಇವತ್ತು ನಾವು ಫ್ರೀ ಇದ್ದೀವಿ, ಸೊ 2 ಅವರ್ 3 ಅವರ್ ಜಾಸ್ತಿ ನಾವು ಕೋರ್ಸ್ನ ನಾವು ತೊಗೋಬೋದು, ಅಥವಾ ಒಂದಿನ ನಾವು ತುಂಬ ಬ್ಯುಸಿ ಇದ್ದೀವಿ, ಅದನ್ನು ಕೋರ್ಸ್ ಮಾಡದೇ ಇರ್ಬೋದು. ಸೊ ಬೇಸಿಕಲಿ ನಮ್ಮ ಅನುಕೂಲಕ್ಕೆ ತಕ್ಕಾಗೆ ನಮ್ಮ ಕನ್ವೀನಿಯಂಟ್ ಟೈಮಲ್ಲಿ ಮಾಡ್ಬೋದು. ಸಪೋಸ್ ನಾವೇ ಒಂದೇನೋ ಒಂದು ಕ್ವಾಲಿಫಿಕೇಷನ್ ಮಾಡ್ಕೊಂಡಿರ್ತೀವಿ, ಒಂದು ಡಿಗ್ರಿ ಇರುತ್ತೆ ನಮ್ಮ ಹತ್ರ, ಅಥವಾ ಏನೋ ಓದಿರ್ತೀವಿ ಅದಾದಮೇಲೆ ಅಲ್ಲಿಗೆ ನಮ್ಮ ಎಜುಕೇಷನ್ ಸ್ಟಕ್ ಆಗಿರುತ್ತೆ, ಅದು ಜಾಸ್ತಿ ನಾವೇನು ಮಾಡೋಕ್ಕಾಗಿರಲ್ಲ. ಬಟ್ ಈ ಟೈಮಲ್ಲಿ ನಾವು ನಮಗೆ ಆಸಕ್ತಿ ಇರ್ತಕ್ಕಂಥ ಒಂದು ಹಾಬಿಯಾಗಿ ಒಂದು ವಿಚಾರ ತಿಳ್ಕೊಬೇಕಂತ ಅಂದ್ಕೊಂಡು ನಾವು ಏನಾದ್ರು ಮಾಡ್ಬೋದು. ಓಕೆ. ಉದಾಹರಣೆಗೆ ನಾವೀಗ ನಮ್ಮದು BCom ಆಗಿದೆ, ಏನೋ ಒಂದು ಕ್ವಾಲಿಫಿಕೇಷನ್ ಜಾಬ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ವ್ಯಕ್ತಿ ಈ ಥರ ಮಾಡ್ತೀನಿ ಜಾಬ್, ಬಟ್ ಅವನಿಗೆ ಈ ಒಂದು ಜ್ಯುವೆಲರಿ ಡಿಸೈನ್ ಅಥವಾ ಈ ಒಂದು ಎಲೆಕ್ಟ್ರಾನಿಕ್ಸ್ ಯಾವುದ್ರ ಬಗ್ಗೆ ಆಸಕ್ತಿ ಇರುತ್ತೆ. ಸೊ ಆ ಥರ ಒಂದು ಕೋರ್ಸನ್ನು ಅವ್ರು ಇದ್ರ ಮುಖಾಂತರ ಕಲ್ತ್ಕೊಂಡು ಅವರ ಸ್ಕಿಲ್ನ ಅಪ್ಗ್ರೇಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಜಾಬ್ ಮಾಡೋದ್ರ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಕೆಲಸವನ್ನು ಕೂಡ ಅವರು ತಗೋಬೋದು, ಅಥವಾ ಒಂದು ಸೈಡ್ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಬೋದು. ಇದಿಷ್ಟು ಈ ಒಂದು ಆ್ಯಪ್ ಕಲಿಂದ ನಾವು ಕಲಿತು ಮಾಡೋದು ಆಗುವಂಥ ಉಪಯೋಗ ಅಂತ ಹೇಳ್ಬೋದು. ಸೊ ಬನ್ನಿ ಬೇರೆ ಬೇರೆ ವಿಚಾರಗಳನ್ನು ನೋಡೋಣ. ಸೊ ಫಸ್ಟ್ ನಮಗೇನು ಲೋಡ್ ಆಗುತ್ತೆ, ಇಲ್ಲಿ ಪಾಪ್ಯುಲರ್ ಕೋರ್ಸ್ ಅಂತ ಬರ್ತಾ ಇದೆ, ನೋಡ್ಬೋದು. ಇಲ್ಲಿ ಎಷ್ಟೊಂದು ಕೋರ್ಸ್ಗಳಿದೆ. ಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಕೋರ್ಸ್ಗಳು ನಮಗೆ ಹಿಂದಿ ಭಾಷೆಯಲ್ಲಿ, ಜೊತೆಗೆ ಇಂಗ್ಲೀಷ್ ಭಾಷೆಯಲ್ಲಿ, ಜೊತೆಗೆ ಕನ್ನಡ ಭಾಷೆಯಲ್ಲಿ ಮತ್ತು ಹಲವಾರು ಭಾಷೆಗಳಲ್ಲಿ ಲಭ್ಯ ಇದೆ. ಓಕೆ. ಬಟ್ ಸುಮಾರು ಕೋರ್ಸ್ಗಳು ನಾನು ನೋಡಿದ ಪ್ರಕಾರ ಇಲ್ಲಿ ಹಿಂದಿ ಇಂಗ್ಲೀಷಲ್ಲಿದೆ, ಬಟ್ ಕನ್ನಡದಲ್ಲೂ ಕೂಡ ಕೆಲವು ಕೋರ್ಸಸ್ ಇದೆ. ಸೊ ನಮ್ಮ ಅನುಕೂಲ ತಕ್ಕಾಗೆ ನಾವು ಯಾವ್ಯಾವ ಕೋರ್ಸ್ ಬೇಕೋ ಅದನ್ನು ನೋಡ್ಕೊಂಬಿಟ್ಟು ನಾವು ಕೋರ್ಸ್ನ ನಾಮಿನೇಟ್ ಮಾಡ್ಕೋಬೋದು. ಸೊ ಇದಿಷ್ಟು ಇಲ್ಲಿನಿದೆ, ತುಂಬ ಪಾಪ್ಯುಲರ್ ಕೋರ್ಸ್ ಇದೆ. ದೆನ್ ಟಾಪ್ ರೇಟೆಡ್ ಕೋರ್ಸಸ್ ಅಂತ ಇಲ್ಲಿನೇದೆ ಅಂದರೆ ಈ ಹಲವಾರು ಕೋರ್ಸ್ಗಳಲ್ಲಿ ಚೆನ್ನಾಗಿ ಒಂದು ಫೀಡ್ಬ್ಯಾಕ್ ಇರತಕ್ಕಂಥ ಕೋರ್ಸ್ಗಳು ಮತ್ತು ಕೆಲವೊಂದು ಪೇಯ್ಡ್ ಇರೋದು ಆ ಥರದ್ದೆಲ್ಲ ಇಲ್ಲಿ, ಅಂದರೆ ಯಾವ ಕೋರ್ಸ್ ಇರೋದು ದುಡ್ಡು ಚಾರ್ಜ್ ಮಾಡಬೇಕು ಅದು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಫ್ಯಾಬ್ರಿಕ್ ಪೇಂಟಿಂಗ್ ಅಂತ ಒಂದು ಕೋರ್ಸ್ ಇದೆ. ಈ ಪೇಂಟಿಂಗ್ ನಮಗೆ ಈ ಫ್ಯಾಬ್ರಿಕ್ ಪೇಂಟಿಂಗ್ ಈ ಕೋರ್ಸ್ ನಮಗೆ ಉಚಿತವಾಗಿ ಲಭ್ಯ ಇದೆ. ಜೊತೆಗೆ ಇದು ಕನ್ನಡದಲ್ಲಿ ಕೂಡ ಈ ಒಂದು ಕೋರ್ಸ್ ಸಿಗುತ್ತೆ ಅಂತ ಹೇಳ್ಬೋದು.
ಸೊ ನೋಡ್ಬೋದು ಇಲ್ಲಿ ಈ ಕೋರ್ಸ್ ಬಗ್ಗೆ ಮಾಹಿತಿ. ಫ್ಯಾಬ್ರಿಕ್ ಪೇಂಟಿಂಗ್, ಲ್ಯಾಂಗ್ವೇಜ್ ಕನ್ನಡ, ಎಷ್ಟು ಅವರ್ ಬೇಕು? 2 ಅವರ್ 14 ನಿಮಿಷ ಬೇಕಾಗುತ್ತೆ. ಸೆಕ್ಟರ್ ಅಪಾರಲ್ಲು. ದೆನ್ ಏನಂದರೆ ಈ ಕೋರ್ಸು ಫ್ರೀ ಇದೆ, ಅವೈಲೇಬಲ್ ಫುಲ್ ಟೈಮ್. ಪ್ರೀ ಕ್ವಾಲಿಫಿಕೇಷನ್ ಎನಿ. ಸೊ ಇದಕ್ಕೆ ಏನಪ್ಪ ಅಂದರೆ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಈ ಕೋರ್ಸ್ ಮಾಡಬೇಕಂದ್ರೆ ಎನಿ ಕ್ವಾಲಿಫಿಕೇಷನ್ ಅಂತ ಹೇಳ್ತಿದ್ದಾರೆ. ಸೊ ಇದು ಮಾಡ್ಕೊಂಬಿಟ್ಟು ಜಸ್ಟ್ ನಾವು ಎನ್ರೋಲ್ ಅಂತ ಮಾಡಿದರೆ ಕೋರ್ಸ್ಗೆ ನಾವು ಎನ್ರೋಲ್ ಆಗ್ತೀವಿ. ಅದಾದ ನಂತರ ಕೋರ್ಸ್ನ ನಾವು ತೊಗೋಬೋದು. ಓಕೆನಾ? ಸುಮ್ಮನೆ ಟ್ರೈ ಮಾಡ್ತೀನಿ ಇವಾಗ. ಏನಾಗುತ್ತೆ, ನಾಲೆಜ್ ಪಾರ್ಟ್ನರ್ ಸೈಡ್ ರೀಡೈರೆಕ್ಟ್ ಆಗ್ತೀರಾ ಅಂತ ಹೇಳ್ತಾರೆ ಅವರು. ಯಾಕಂದರೆ ಏನಾಗುತ್ತೆ, ಬೇರೆ ಬೇರೆ ಟ್ರೈನಿಂಗ್ ಸೆಂಟರ್ ಜೊತೆಗೆ ಈ ಒಂದು ಆ್ಯಪ್ ಮುಖಾಂತರ ಟೈಪ್ ಇರೋ ಕಾರಣ ಸೊ ಏನಾಗುತ್ತೆ, ಆ ಕೋರ್ಸು ಆ ರೆಸ್ಪೆಕ್ಟಿವ್ ಟ್ರೈನಿಂಗ್ ಸೆಂಟರ್, ಫಾರ್ ಎಕ್ಸಾಂಪಲ್ ಏನಿದೆ ಅಮೃತ ಅಂತ ಏನಿದೆ ಅವರು ಇದನ್ನು ಮಾಡಿರೋದು ಅವರು ಇದಾಗುತ್ತೆ. ಸೊ ಇಲ್ಲಿ ಕಂಟೆಂಟ್ ನೋಡಿ, ಫ್ಯಾಬ್ರಿಕ್ ಪೇಂಟಿಂಗ್, ಓಕೆ, ಇಂಟ್ರಡಕ್ಷನ್ ಏನು ಕೊಡ್ತಾರೆ, ನೆಕ್ಸ್ಟು ವಸ್ತುಗಳ ಆಯ್ಕೆ. ಸೊ ಈ ಥರ ಒಂದು ನೋಡಿ, ಇಲ್ಲಿ ನೋಡ್ಬೋದು, ಈ ಥರ ಒಂದು ವಿಡಿಯೋ ಎಲ್ಲ ಬರುತ್ತೆ ಇಲ್ಲಿ. ಓಕೆ, ಐ ಥಿಂಕ್ ನೀವು ಯಾವ ಕೋರ್ಸ್ ತೊಗೊತೀರ ಅದು ಸಂಪಟ್ಟಂಗೆ ನಿಮಗೆ ಇಲ್ಲಿ ಬಣ್ಣಗಳ ಆಯ್ಕೆ, ಎಂಬ್ರಾಯ್ಡರಿ, ಬ್ರಷ್ ಸ್ಟ್ರೋಕ್ಗಳು, ಈ ಥರ ಸಂಪೂರ್ಣ ಕೋರ್ಸ್ ಬಗ್ಗೆ ಒಂದು ಮಾಹಿತಿ, ಜೊತೆಗೆ ಕೋರ್ಸ್ ಸಂಪಟ್ಟಾಗಿ ವೀಡಿಯೋಸ್ಗಳು ಮತ್ತು ಕೋರ್ಸ್ ಕ್ಲಾಸ್ಗಳು ಎಲ್ಲ ಇರುತ್ತೆ ಅಲ್ವಾ. ಓಕೆನಾ? ನಾನು ಬ್ಯಾಕ್ ಪ್ರೆಸ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇದ್ರ ಮುಖಾಂತರ ನೋಡ್ಬೋದು, ಒಂದು ಕೋರ್ಸ್ ಈ ಥರ ಪಾರ್ಟ್ನರ್ ಸೈಟಿಗೆ ನ್ಯಾವಿಗೇಟಾಗಿ ಎಲ್ಲಿ ನಾವು ಅದನ್ನು ಕೋರ್ಸ್ನ ಮಾಡ್ಕೋಬೋದು. ಓಕೆ, ಈ ಥರ ಇನ್ನೂ ಹಲವಾರು ಕೋರ್ಸ್ಗಳು ಲಭ್ಯ ಇದೆ. ಸೊ ನಾವು ಏನು ಮಾಡಿದ್ವಿ ಈಗ, ಪಾಪ್ಯುಲರ್ ಮತ್ತು ಟಾಪ್ ರೇಟೆಡ್, ಇದು ನಿಮಗೆ ಫಸ್ಟ್ ಪೇಜಲ್ಲಿ ಲೋಡ್ ಆಗುತ್ತೆ. ಎರಡನೇದು ಬಹಳ ಉಪಯುಕ್ತ ಅಂತ ಹೇಳ್ಬೋದು, ಸರ್ಚ್ ಅಂತ ಆಪ್ಷನ್ ಇದೆ. ಇಲ್ಲಿ ನೋಡ್ಬೋದು ನೀವು, ಸರ್ಚ್ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಕೋರ್ಸು, ಯಾವ ಕೋರ್ಸ್ ಇದೆ ಆ ಕೋರ್ಸ್ನ ಇಲ್ಲಿ ನಾವು ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು. ಅಥವಾ ನಮ್ಗೆ ಬೇಕಾಗಿರೋ ಕೋರ್ಸಲ್ಲಿ ವೆರೈಟಿ ಆಫ್ ಕ್ಯಾಟಗರೀಸ್, ಇಷ್ಟೊಂದು ವಿಭಿನ್ನವಾದ ಕ್ಯಾಟಗರಿಗಳಿದೆ. ನೋಡ್ಬೋದು ಇಲ್ಲಿ ಜೆಮ್ ಆ್ಯಂಡ್ ಜ್ಯುವೆಲರಿ ಅಂತ ಇದೆ, ಅಗ್ರಿಕಲ್ಚರ್ ಇದೆ, ಬ್ಯಾಂಕಿಂಗ್, BFSI ಅಂದರೆ ಲೈಕ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಆ ಥರದ್ದು, ದೆನ್ ಆಟೋಮೇಟಿವ್, ಈ ಥರದ್ದೆಲ್ಲ ಹಲವಾರು ವಿಚಾರ ಇದೆ. ರಿಟೇಲು, ಓಕೆ, ಟೆಲಿಕಾಮು, ಅದರ್ಸು, ಟೂರಿಸಮ್ ಎಲ್ಲ ಇದೆ. ಸೊ ನಾವು ಫಾರ್ ಎಕ್ಸಾಂಪಲ್ ಈಗ ಸುಮ್ಮನೆ ನಾನು ಎಲೆಕ್ಟ್ರಾನಿಕ್ಸ್ ಅಂತ ಕೊಟ್ಟರೆ ನೋಡ್ಬೋದು ಇಲ್ಲಿ ಬೇಸಿಕ್ ಎಲೆಕ್ಟ್ರಿಕಲ್ ಟ್ರೈನಿಂಗ್, ಓಕೆ, ಮತ್ತು ಎಷ್ಟೊಂದು ಕೋರ್ಸ್ ಇದೆ ಎಲೆಕ್ಟ್ರಾನಿಕ್ಸಲ್ಲಿ ಕೂಡ ಹಲವಾರು ಕೋರ್ಸ್ಗಳು ಲಭ್ಯ ಇದೆ. ಸೊ ನಾವು ಈ ಥರ ಎಲ್ಲ ನಮಗೇನೋ ಇಷ್ಟ ಇರೋದನ್ನು ಇಲ್ಲಿ ನಾವು ಹೋಗ್ಬಿಟ್ಟು ಸರ್ಚ್ ಮಾಡಿ ಅದನ್ನು ಪಡ್ಕೋಬೋದು. ಲೈಕ್ ಆಟೋಮೇಟಿವ್ ಅಂತ ಕೊಟ್ಟರೆ ಆಟೋಮೇಟಿವ್ ಇಷ್ಟೊಂದು ಕೋರ್ಸ್ ಇದೆ. ಈ ಥರದ್ದೆಲ್ಲ ಲೈಕ್ ಯಾವ ಥರ ಏನು ಕಾರು ರಿಪೇರಿ ಮತ್ತು ಬೈಕ್ ರಿಪೇರಿ ಅಥವಾ ಆಟೋಮೇಟಿಕ್ ಸಂಬಂಧಪಟ್ಟಾಗಿ ಹಲವಾರು ಕೋರ್ಸ್ಗಳು ಇಲ್ಲಿ ಲಭ್ಯ ಇದೆ. ಸೊ ಕ್ಯಾಟಗರಿ ವೈಸ್ ಕೋರ್ಸ್ ಲಭ್ಯ ಇರೋ ಕಡೆ ನಮ್ಗೆ ಇಷ್ಟ ಆಗಿರೋ ಕೋರ್ಸ್ನ ನಾವು ಇಲ್ಲಿ ಹೋಗಿ ಕ್ಯಾಟಗರಿ ಮುಖಾಂತರ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ಮೈ ಕೋರ್ಸಸ್ ಅಂದರೆ ನಾವು ಆಲ್ರೆಡಿ ಎನ್ರೋಲ್ಡ್ ಆಗಿರೋ ಕೋರ್ಸ್, ಫಾರ್ ಎಕ್ಸಾಂಪಲ್ ನೋಡ್ಬೋದು, ಜಸ್ಟ್ ಎನ್ರೋಲ್ಡ್ ಅಂತ ಇದೆ ಆ ಕೋರ್ಸ್ಗೆ, ಅದ್ರಲ್ಲಿ ತೋರಿಸ್ತಾ ಇದೆ. ದೆನ್ ಆನ್ ಗೋಯಿಂಗ್ ಯಾವ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಒಂದು ವಿಡಿಯೋನ ಪ್ಲೇ ಮಾಡಿರೋ ಕಾರಣ ಜಸ್ಟ್ ನಾನು ಕ್ಲಿಕ್ ಮಾಡಿದ್ದೆ, ಆನ್ ಗೋಯಿಂಗ್ ತೋರಿಸ್ತಾ ಇದೆ. ಮುಗಿದ ಮೇಲೆ ಅದು ಕಂಪ್ಲೀಟ್ ಅಂತ ತೋರಿಸುತ್ತೆ. ಓಕೆ, ಈ ಥರ ನಮಗೆ ಬುಕ್ ಮಾರ್ಕ್ ಅಂದರೆ ನಮ್ಗೆ ಯಾವುದೋ ಒಂದು ಕೋರ್ಸ್ ನಾವು ಇಷ್ಟ ಆಗಿ ನಾವು ಬುಕ್ ಮಾರ್ಕ್ ಅಂತ ಮಾಡ್ಕೊಂಡಿದ್ರೆ ಆ ಕೋರ್ಸ್ ಇಲ್ಲಿ ಬಂದು ಆ್ಯಡ್ ಆಗಿರುತ್ತೆ. ಜೊತೆಗೆ ಮೈ ಅಕೌಂಟ್ ಅಂತ ಇದೆ. ಇಲ್ಲಿ ಅಂದರೆ ಬೇಸಿಕ್ ನಮ್ಮ ಬಗ್ಗೆ ಇನ್ಫಾರ್ಮೇಷನ್, ಅದೇ ಮೇನ್ ಸಮರಿ ಇದೆ ಇಲ್ಲಿ, ಎನ್ರೋಲ್ಡ್ ಕೋರ್ಸ್, ಆನ್ ಗೋಯಿಂಗ್ ಕೋರ್ಸ್ ಅಂತೆಲ್ಲ. ಜೊತೆ ಪ್ರೊಫೈಲಲ್ಲಿ ಮತ್ತು ನಮ್ಮದು ಏನೋ ಒಂದು ಡೀಟೇಲ್ಸ್ ಏನಿದೆ, ನಮ್ಮ ಕ್ವಾಲಿಫಿಕೇಷನ್, ನಮ್ಮದೊಂದು ಪರ್ಸ್ನಲ್ ಮಾಹಿತಿ ಅದೆಲ್ಲ ಆ್ಯಡ್ ಮಾಡ್ಬೋದು ನಾವಿಲ್ಲಿ. ಜೊತೆಗೆ ಚೇಂಜ್ ಪಾಸ್ವರ್ಡ್, ಜೊತೆಗೆ ಶೇರ್ ಆ್ಯಪ್ ಕೂಡ ಮಾಡ್ಬೋದು. ಮತ್ತು ರೇಟ್ ಆ್ಯಪ್, ಆಫ್ ಕೋರ್ಸ್ ಎಲ್ಲ ಆ್ಯಪ್ ಇರೋ ಥರ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಓವರಾಲ್ ಈ ಆ್ಯಪ್ ನಮಗೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆ ಲಭ್ಯ ಇದೆ. ಬಟ್ ಕೋರ್ಸ್ಗಳು ನಮಗೆ ಇಂಗ್ಲೀಷ್, ಹಿಂದಿ ಅಲ್ಲದೆ ಹಲವಾರು ಭಾಷೆಗಳು ಕೂಡ ಲಭ್ಯ ಇದೆ. ಸೊ ಇದಿಷ್ಟು ಒಂದು ಈ ಆ್ಯಪ್ ಬಗ್ಗೆ ಒಂದು ಪುಟ್ಟ ಮಾಹಿತಿ. ಈ ಮಾಹಿತಿ ಮುಖಾಂತರ ನಾವು ತಿಳಿಸೋಕ್ಕೆ ಇಷ್ಟಪಟ್ಟಿದ್ದೇನಪ್ಪ ಅಂದರೆ, ನಾವು ನಮ್ಮ ಬಿಡುವಿನ ಸಮಯದಲ್ಲಿ ಒಂದು ವಿಷಯವನ್ನು, ಒಂದು ವಿಚಾರವನ್ನು, ಒಂದು ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಆ್ಯಪ್ ತುಂಬ ಉಪಯುಕ್ತ ಅಂತ ಹೇಳ್ಬೋದು. ಮತ್ತು ಸೆಕೆಂಡ್ ಅಂದರೆ ಈ ಆ್ಯಪು ಗೌರ್ಮೆಂಟ್ ಆಫ್ ಇಂಡಿಯಾದ್ದು, ಓಕೆ, ಯಾವುದೋ ಒಂದು ಅನ್ಟ್ರಸ್ಟೆಡ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಟ್ರಸ್ಟೆಡ್ ಇದೆ. ಎಲ್ಲರೂ ಕೂಡ ಬಂದ್ಬಿಟ್ಟು ನಾವು ಹಲವಾರು ಪಾರ್ಟ್ನರ್ ಜೊತೆ ಟೈಪ್ ಮಾಡ್ಕೊಂಡಿರೋ ಕಾರಣ ವೆರೈಟಿ ಆಫ್ ಕೋರ್ಸಸ್ ಸಿಗುತ್ತೆ. ನಮಗೆ ಇಷ್ಟ ಆದ ಕೋರ್ಸನ್ನು ನಾವಿಲ್ಲಿ ಮಾಡ್ಬೋದು. ಜೊತೆಗೆ ಮುಂಚಿನ ಪ್ರಕಾರ ಈ ಕೋರ್ಸ್ ಮಾಡೋ ಮುಖಾಂತರ ನಾವೇನು ಮಾಡ್ಬೋದು ಅಂದರೆ ನಮ್ಮ ಸ್ಕಿಲ್ಸನ್ನು ನಾವು ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ಏನಾಗುತ್ತೆ, ನಮಗೊಂದು ಗೊತ್ತಿದೆ, ಇನ್ನೊಂದನ್ನ ಕಲಿಬೇಕು, ಮತ್ತೊಂದನ್ನ ಕಲಿಬೇಕು ಅಂತ ನಾವು ಹಲವಾರು ವಿಚಾರಗಳನ್ನ ನಾವು ಇದ್ರ ಮುಖಾಂತರ ಕಲಿಬೋದು. ಓಕೆ, ಲೈಕ್ ಎಷ್ಟೋ ಜನಕ್ಕೆ ಕಂಪ್ಯೂಟರ್ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ, ಅಥವಾ ಇಂಗ್ಲೀಷ್ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿರೋದಿಲ್ಲ. ಸೊ ಹೀಗೆ ಹಲವು ವಿಚಾರಗಳ ಬಗ್ಗೆ ನಾವು ನಮಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಒಂದು ಆ್ಯಪ್ ತುಂಬ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಮತ್ತು ಮುಖ್ಯವಾಗಿ ಹಲವಾರು ಫ್ರೀ ಕೋರ್ಸ್ಗಳ ಕಾರಣ ನಾವು ಫ್ರೀ ಕೋರ್ಸ್ಗಳನ್ನ ತೊಗೊಂಡು ನಮ್ಮ ನಾಲೆಜನ್ನು ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ಇದಿಷ್ಟು ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀವಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಓಕೆ, ಮತ್ತು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಟೆಕ್ ಚಾನಲ್ಗೆ ದಯವಿಟ್ಟು, ಟೆಕ್ ಕನ್ನಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.